ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್. ಮನ್ಯಾಗ ಓವರ್ಲಾಕ್ ಮಾಡೋದು ಹೆಂಗಂತ ನೋಡೋಣ ಬನ್ರಿ. ಮೊದಲು ಈ ಥರ ನೀಟಾಗಿ ಇದನ್ನು ಬ್ಲೌಸ್ದು ದಾರ ಬಂದಿದ್ದು ಕಟ್ ಮಾಡಬೇಕು. ಕಟ್ ಮಾಡಿ ಈ ದಾರನ 2 ಎಳೆ ದಾರ ತಗೋಬೇಕು. ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ 2 ಎಳೆ ದಾರ ತಗೊಂಡು ಅದಕ್ಕೊಂದು ಈ ಥರ ಗಂಟು ಹಾಕ್ರಿ. ಗಂಟು ಹಾಕಿ ಕಟ್ ಮಾಡಿ ಈ ಥರ ಒಂದು ಲಾಕ್ ಮಾಡಿಕೊಡ್ರಿ. ಈ ಥರ ಲಾಕ್ ಮಾಡಿ ಮತ್ತು ಈ ಥರ ಚುಚ್ಚಿ ಇದ್ರಾಗ 2 ಎಳೆ ಐತಲ್ಲ, 1 ಎಳೆನ ಸೂಜಿ ಒಳಗೆ 2 ಕಡೆ ಮಾಡಿ ಹಾಕಬೇಕು. ಆವಾಗ ಓವರ್ಲಾಕ್ ಥರ ಓಪನ್ ಆಗುತ್ತದು. ಈ ಥರ 2 ಇರುತ್ತಲ್ಲ, 2ನ ಈ ಥರ ಓಪನ್ ಮಾಡಿ ಮಧ್ಯಾಹ್ನ ಸೂಜಿ ಹಾಕಬೇಕು. ಕರೆಕ್ಟ್ ಡಿಸ್ಟೆನ್ಸ್ ಬಿಟ್ಟು ನೀಟಾಗಿ ನೋಡಿಕೊಂಡು ಹಾಕ್ರಿ. ಆವಾಗ ನೀಟಾಗಿ ಒಂದೇ ಥರ ಬರುತ್ತೆ. ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಫಾಸ್ಟಾಗಿ ಹಾಕೋಬೋದು. ಅಂದ್ರೆ ಆ ದಾರದಾಗ 2 ದಾರದಾಗ ನಾವು ಹಾಕಿದ್ವಿ ಅಂದ್ರೆ ಅದು ಈ ಥರ ಓಪನ್ ಆಗುತ್ತೆ. ಓಪನ್ ಆಯಿತು ಅಂದ್ರೆ ವಿ ಶೇಪ್ ಬರುತ್ತದು ಬ್ಲೌಸಿಗೆ. ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಸ್ವಲ್ಪ ಫಾಸ್ಟಾಗಿ ಹಾಕೋಬೋದು. ಒಂದು ಬ್ಲೌಸ್ ಹಾಕೊಳ್ಳೋಕ್ಕೆಲ್ಲ ಒಂದು 15-20 ನಿಮಿಷದಾಗ ಒಂದು ಬ್ಲೌಸ್ದ ಮುಗೀತದ. ಮತ್ತು ಇನ್ನೊಂದು ಏನಂದರೆ, ಯಾಕಂದ್ರೆ ಟೈಲರ್ ಶಾಪಲ್ಲಿ ಕೊಟ್ವಿ ಅಂದ್ರೆ ಅವರು ಓವರ್ಲಾಕ್ ಹಾಕಿ ಕೊಟ್ಟಿರ್ತಾರೆ. ಈ ಮನೆಯಲ್ಲಿ ಟೈಲರ್ ಇರೋರು ಅವರು ಓವರ್ಲಾಕ್ ಹಾಕಿ ಕೊಡೋಲ್ಲ. ಇವಾಗೆಲ್ಲ ಬ್ಲೌಸು ಸಿಲ್ಕ್ ಥರ ಇರೋದ್ರಿಂದ ಅವು ಬ್ಲೌಸ್ ಏನಾಗ್ಬಿಡ್ತಾವ, ದಾರಾನ ಬಿಟ್ಕೊಂಡ್ಬಿಡ್ತಾವೆ. ಈ ಥರ ನಾವೇನೆ ಆರಾಮ್ಸೆ ಹಾಕೋಬೋದು. ಒಂದು 20 ನಿಮಿಷದಾಗೆಲ್ಲ ಒಂದು ಬ್ಲೌಸ್ನ ಮುಗಿಸ್ಕೋಬೋದು. ಇನ್ನೊಂದು ಓವರ್ಲಾಕ್ ಹಾಕಿದ್ರೆ ಬ್ಲೌಸು ಸ್ವಲ್ಪ ನೀಟ್ನೆಸ್ ಅನಿಸುತ್ತೆ, ಅಂದ್ರೆ ಚುಚ್ಚೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಬ್ಲೌಸೇ ಇರುತ್ತಲ್ಲ, 1 ದಿನ ಬಿಟ್ಟು 2 ದಿನ ಆದರೂ ಸರಿ ನೀಟಾಗೆ ಓವರ್ಲಾಕ್ ಮಾಡ್ಕೋಬೋದು. ನಾನು ವೈಟ್ ದಾರನೇ ಯಾಕೆ ತೊಗೊಂಡಿನಿ ಅಂದ್ರೆ, ಅದು ವೈಟ್ ದಾರಕ್ಕೆ ಓವರ್ಲಾಕು ವೈಟ್ ದಾರನೇ ಮಾಡಿರ್ತಾರೆ ಅನ್ನೋದಕ್ಕೋಸ್ಕರನೇ ನಾನು ತೊಗೊಂಡಿರೋದು. ಏನಿಲ್ಲ, ಫಸ್ಟ್ 2 ಎಳೆ ದಾರ ತೊಗೊಂಡ್ವಿ ಅಂದ್ರೆ ಅದನ್ನು ಓಪನ್ ಮಾಡ್ತಾ ಹಾಕ್ಕೊಳ್ತಾ ಹೋದ್ವಿ ಅಂದ್ರೆ ವಿ ಶೇಪ್ ಆಗೇ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ, ಆಮೇಲೆ ಫಟಾಫಟ್ ಅಂತ ಹಾಕೋಬೋದು. ಈಗ ನಾನು ಒಂದು 20 ನಿಮಿಷನಾಗ ಒಂದು ಬ್ಲೌಸ್ ಪೂರ್ಣ ಓವರ್ಲಾಕ್ ನನ್ನ ಬ್ಲೌಸ್ ನಾನೇ ಮಾಡಿಕೊಂಡೆ. ಒಂದ್ಸಲ ಈ ಥರ ಟ್ರೈ ಮಾಡಿರಿ. ನಿಮಗೂ ಇನ್ನೊಂದು ನಮ್ಮ ಬ್ಲೌಸ್ ನಾವೇ ಮಾಡ್ಕೊಳ್ಳೋದ್ರಿಂದನೂ ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಯಾಕಂದರೆ ಏನು ಹೆಚ್ಚು ಕಡಿಮೆ ಆದರೂ ನಡೀತದೆ. 1-2 ಬ್ಲೌಸು ಸ್ವಲ್ಪ ಲೇಟು ಆಗ್ಬೋದು, ಸ್ವಲ್ಪ ನೀಟು ಬರದೇ ಇರ್ಬೋದು. ಇನ್ನು ಆಮೇಲೆ ಉಳಿದಿರೋ ಬ್ಲೌಸ್ನೆಲ್ಲ ನೀಟಾಗಿ ಹಾಕೋಳಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಸ್ವಲ್ಪ ಯಾವುದೇ ಆಗಲಿ ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ಈಸಿ ಅನ್ನಂಗೆ ಅನಿಸುತ್ತೆ. ಅದಕ್ಕೆ
ಏನಿಲ್ಲ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮಾಡಿರೋದು ಥರ ಬಿಟ್ಟು 2 ಎಳೆ ದಾರದಾಗ ಮಧ್ಯ ಸೂಜಿನ ಹಾಕಿ ಎಳೆದ್ರೆ ಆಯ್ತು ಅಷ್ಟೇ. ಅದು ವಿ ಶೇಪ್ ಬಂದೇ ಬರುತ್ತೆ. ಇದೇ ಥರನೇ ಎಲ್ಲ ಬ್ಲೌಸ್ಗಳಿಗೂ ಮಾಡಿಕೊಳ್ರಿ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಯಾಕಂದ್ರೆ ನನಗೂ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಅಂತ ಸಿಗುತ್ತೆ.
ನೋಡ್ರಿ ನಾನು 10 ನಿಮಿಷನ್ಯಾಗ ಒಂದು ಸೈಡ್ ಪೂರ್ಣ ಸ್ಲೀವ್ಸಿಂದ ಹಿಡಿದು ಲಾಸ್ಟ್ ಬಟನ್ ತನಕ ಮಾಡಿಕೊಂಡೆ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು.